ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸುಬ್ರಹ್ಮಣ್ಯ. ಪ್ರತಿ ಭಾನುವಾರ ನಾವು ಒಬ್ಬ ಸ್ಮಾಲ್ ಯೂಟ್ಯೂಬರ್ನ ಪ್ರಮೋಟ್ ಮಾಡ್ತಾ ಇದೀವಿ. ಅದೇ ರೀತಿ ಲಾಸ್ಟ್ ವೀಕ್ ನಾವು ಜೀವನ್ ಟೆಕ್ ಇನ್ ಕನ್ನಡ ಅನ್ನುವಂಥವ್ರನ್ನ ಪ್ರಮೋಟ್ ಮಾಡಿದೀವಿ. ನೋಡ್ಬೋದು, ನೀವು 275 ಜನ ಅವರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ. ವಿಡಿಯೋಗಳು ಇಷ್ಟ ಆದ್ರೆ ಅವರಿಗೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೂಡ ಆಗ್ಬೋದು. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಾವು ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ರ್ಯಾಂಕಿಂಗ್ ಅಲ್ಲಿ ತರೋದು ಹೇಗೆ ಅಂದ್ರೆ, ಯಾರಾದ್ರೂ ಸರ್ಚ್ ಮಾಡಿದ ತಕ್ಷಣ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನೇ ಟಾಪ್ ರಿಸಲ್ಟ್ ಅಲ್ಲಿ ಬರಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಆದಷ್ಟು ಸ್ಟ್ರಾಂಗ್ ಕೀವರ್ಡ್ಸ್ ಅನ್ನ ಕೊಡಬೇಕು. ಕೀವರ್ಡ್ಸ್ ಅಂದ್ರೆ ಏನು? ನಾವು ಈಗ ಟೈಟಲ್ ಅಲ್ಲಿ ಅಥವಾ ಟ್ಯಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿವಲ್ಲ ವರ್ಡ್ಗಳು, ಅದನ್ನ ನಾವು ಕೀವರ್ಡ್ಸ್ ಅಂತ ಕರಿತೀವಿ. ನೀವು ಯಾವ್ದೋ ಒಂದು ರೆಡ್ಮಿ ನೋಟ್ 5 ಫೋನ್ ಮೇಲೆ ಯಾವ್ದೋ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ, ಆ ರೆಡ್ಮಿ ನೋಟ್ 5 ಅನ್ನುವಂತ ಹೆಸರು ಟೈಟಲ್ ಅಲ್ಲಿ ಇರ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ಬೇಕು, ಮತ್ತೆ ಟ್ಯಾಗ್ ಅಲ್ಲಿ ಕೂಡ ಇರಬೇಕು. ಸಾಧ್ಯವಾದಷ್ಟು ಆ ಒಂದು ಕೀವರ್ಡ್ ಇಂದ್ರೆ ಬೇರೆ ಒಂದು ಸೆಂಟೆನ್ಸ್ ಫ್ರೇಮ್ ಆಗೋ ತರ ಮಾಡ್ಬೇಕು. ನೀವೀಗ ರೆಡ್ಮಿ ನೋಟ್ 5 ಅನ್ಬಾಕ್ಸಿಂಗ್ ಮಾಡಿದ್ರೆ, ನೀವು ಅದ್ರ ಜೊತೆ ಕ್ಯಾಮ್ರಾ ರಿವ್ಯೂ ಅಂತ ಕೊಡ್ಬೇಕು, ಬ್ಯಾಟ್ರಿ ಟೆಸ್ಟ್ ಅಂತ ಕೊಡ್ಬೇಕು, ಮತ್ತೆ ಅದ್ರದ್ದು ಕಾಸ್ಟ್ ಅಂತ ಕೊಡ್ಬೇಕು, ವ್ಯಾಲ್ಯೂ ಫಾರ್ ಮನಿ ಅಂತ ಕೊಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಆ ಹೆಸರನ್ನ ಜಾಸ್ತಿ ನೀವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು. ಆ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋ ಸರ್ಚ್ ರಿಸಲ್ಟ್ ಅಲ್ಲಿ ಟಾಪ್ ಲೆವೆಲ್ಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಎರಡನೇದು ಏನ್ ಮಾಡ್ಬೇಕಂದ್ರೆ, ನೀವು ಬೇರೆಯವ್ರಿಗಿಂತ ಸ್ವಲ್ಪ ಬೇರೆ ತರ ಥಿಂಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ಉದಾಹರಣೆಗೆ ಯಾವ್ದೋ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಜಿಯೋದವರು 501 ರೂಪಾಯಿ ಪ್ಲಾನ್ ಅನ್ನ ಲಾಂಚ್ ಮಾಡಿದ್ರು. ಅದನ್ನೆಲ್ಲ ಏನಂತ ವಿಡಿಯೋ ಹಾಕ್ತಾರೆ, 501 ರೂಪಾಯಿಗೆ ಜಿಯೋ ಬೆಸ್ಟ್ ಪ್ಲಾನ್, 501 ರೂಪಾಯಿಗೆ ಇವತ್ತೇ ರೀಚಾರ್ಜ್ ಮಾಡಿಸ್ಕೊಳ್ಳಿ, 501 ರೂಪಾಯಿಗೆ 30 ದಿನದೊಳಗೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹಾಕ್ತಿರ್ತಾರಲ್ಲ. ನೀವು ಅದನ್ನ ಸ್ವಲ್ಪ ಆಲ್ಟರ್ ಮಾಡಾಕ್ಬೇಕು. ಅಂದ್ರೆ 501 ರೂಪಾಯಿ ಪ್ಲಾನ್ ಹಾಕೋದ್ರಿಂದ ಏನು ಯೂಸ್ ಇಲ್ಲ ನಮ್ಗೆ, ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಬೇಕು ಬೇರೆ ರೀತಿ. ಅಥವಾ ಈ 501 ಪ್ಲಾನ್ ಅನ್ನ 30 ದಿನ ಆದ ನಂತರನೂ ನಾವು ರೀಚಾರ್ಜ್ ಮಾಡಿಸ್ಬೋದಾ ಅಂತ ಒಂದು ಡೌಟ್ ತರ ಇರುವಂತ ಕ್ವಶನ್ ಅನ್ನು ನೀವು ಅರೈಸ್ ಮಾಡ್ಬೇಕು. ಆ ರೀತಿ ಬೇರೆ ಬೇರೆ ಆಂಗಲ್ ಅಲ್ಲಿ ಥಿಂಕ್ ಮಾಡ್ಬಿಟ್ಟು ನೀವು ಟೈಟಲ್ ಅನ್ನ, ಡಿಸ್ಕ್ರಿಪ್ಷನ್ ಅನ್ನ, ಟ್ಯಾಗ್ ನ ಕೊಡೋದಕ್ಕೆ ಶುರು ಮಾಡ್ಬೇಕು. ಸೊ ಈ ಎರಡು ಮೆಥಡ್ ಮಾಡಿದ್ರು ಕೂಡ ನಿಮ್ಮ ವಿಡಿಯೋಗಳು ಓಡ್ತಾ ಇಲ್ಲ, ವ್ಯೂಸ್ ಆಗ್ತಾ ಇಲ್ಲ ಅಂದ್ರೆ, ನಂತರ ನೀವು ಒಬ್ಬ ಟಾಪ್ ಯೂಟ್ಯೂಬರ್ ಇರ್ತಾರಲ್ಲ, ಇವಾಗ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇದ್ರೆ ಕನ್ನಡ ಯೂಟ್ಯೂಬರ್ಸ್, ಅಥವಾ ನೀವು ಯಾವ ಲ್ಯಾಂಗ್ವೇಜ್ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರ್ತೀರೋ ಆ ಲ್ಯಾಂಗ್ವೇಜ್ ಅಲ್ಲಿ ಟೆಕ್ ಬಗ್ಗೆ ಸಂಬಂಧಿಸಿದವರು ಟಾಪ್ ಯೂಟ್ಯೂಬರ್ಸ್ ಇರ್ತಾರೆ. 2-3 ಜನ, 1 ಲಕ್ಷ, 2 ಲಕ್ಷ, 3 ಲಕ್ಷ ಜನ ಸಬ್ಸ್ಕ್ರೈಬರ್ ದಾಟಿರೋರು. ಅವರು ಏನು ಟೈಟಲ್ ಅನ್ನ ಕೊಡ್ತಾರೋ ಅದೇ ಟೈಟಲ್ ನ ಡಿಟ್ಟೋ ಕಾಪಿ ಹೊಡೆದು ನಿಮ್ಮ ವಿಡಿಯೋಗೆ ಹಾಕ್ಬೇಕು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕು. ಆ ರೀತಿ ಹಾಕೋದ್ರಿಂದ ಅವರ ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವ್ರ ವಿಡಿಯೋ ನಿಮ್ಮ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಸೊ ಡಿಟ್ಟೋ ಟೈಟಲ್ ಅನ್ನ ಕಾಪಿ ಮಾಡಿ ಹಾಕೋದ್ರಿಂದ ಯಾವುದೇ ಒಂದು ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಸ್ಟ್ರೈಕು ಏನು ಬರೋದಿಲ್ಲ. ಅವರ ಒಂದು ಥಂಬ್ಲೈನ್ ಅನ್ನ ಹಾಕ್ಬಾರ್ದು, ಕೇವಲ ಟೈಟಲ್ ಅನ್ನ ಮಾತ್ರ ನೀವು ಡಿಟ್ಟೋ ಕಾಪಿ ಮಾಡಿ ಹಾಕ್ಬೇಕು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರೇನ್ ಹಾಕಿದಾರೋ ನೀವು ಅದನ್ನ ಆ ಟಾಪಿಕ್ ಸಂಬಂಧಪಟ್ಟಂತ ಕಂಟೆಂಟ್ ಅನ್ನ ಕಾಪಿ ಮಾಡಿ ಹಾಕ್ಬೇಕು. ಅಷ್ಟು ಮಾಡೋದ್ರಿಂದ ನಿಮ್ಮ ವ್ಯೂಸ್ ಪಕ್ಕಾ ರೈಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಮೆಥಡ್ ಅನ್ನ 100% ಟ್ರೈ ಮಾಡಿ ನೋಡಿ. ಇನ್ನು ಯೂಟ್ಯೂಬ್ ಅವರು ಇತ್ತೀಚೆಗೆ ಲಾಸ್ಟ್ ವೀಕ್ ಇಂದ ಹೊಸ ಒಂದು ಆಪ್ಷನ್ ಅನ್ನ ತಂದಿದ್ದಾರೆ. ಅದೇನಂದ್ರೆ ಹ್ಯಾಶ್ ಟ್ಯಾಗ್. ನಾವೀಗ ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು, ಟ್ವಿಟರ್ ಅಲ್ಲಿ ಇರ್ಬೋದು, ಸಾಕಷ್ಟು ಹ್ಯಾಶ್ ಟ್ಯಾಗ್ ಅನ್ನುವಂತ ಈ ಒಂದು ಪ್ಲಾಟ್ಫಾರ್ಮ್ ಸಖತ್ತಾಗಿ ವರ್ಕ್ ಆಗ್ತಿದೆ. ಹಾಗಾಗಿ ಯೂಟ್ಯೂಬ್ ಅವರು ಕೂಡ ಈ ಒಂದು ಹ್ಯಾಶ್ ಟ್ಯಾಗ್ ಅನ್ನುವಂತ ಒಂದು ಹೊಸ ಫೀಚರ್ ನ ಲಾಂಚ್ ಮಾಡಿದ್ದಾರೆ. ಇದನ್ನ ಬಳಸೋದು ಹೇಗೆ ಅಂದ್ರೆ, ನೀವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ ಆ ಟೈಟಲ್ ಅಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಹಾಕ್ಬೋದು. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ 3 ಅಥವಾ 4 ಹ್ಯಾಶ್ ಟ್ಯಾಗ್ ಅನ್ನ ನೀವು ಬರೆದು ಹಾಕ್ಬೋದು. ಆ ರೀತಿ ನೀವು ಹ್ಯಾಶ್ ಟ್ಯಾಗ್ ಹಾಕೋದ್ರಿಂದ ನಿಮ್ಮ ವಿಡಿಯೋಗಳು ಬೇಗ ಸರ್ಚ್ ರಿಸಲ್ಟ್ ಅಲ್ಲಿ ಬರುತ್ತೆ, ಮತ್ತೆ ಚೆನ್ನಾಗಿ ವ್ಯೂಸ್ ಆಗುತ್ತೆ. ಆ ಟ್ಯಾಗ್ ಸಂಬಂಧಪಟ್ಟಿದ್ದು ಯಾರೇ ಸರ್ಚ್ ಮಾಡಿದ್ರು ಕೂಡ ನಿಮ್ದು ಲಿಸ್ಟ್ ಅಲ್ಲಿ ತಗೊಳುತ್ತೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಇನ್ಮೇಲೆ ಪ್ರತಿ ಮಂಗಳವಾರ ನಾನು ಯೂಟ್ಯೂಬರ್ಸ್ಗೆ ಗ್ರೋ ಆಗೋದಕ್ಕೆ ಅನುಕೂಲ ಆಗುವಂತ ಕೆಲವು ಟಾಪಿಕ್ ಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಫಾಲೋ ಮಾಡಿ. ದಯವಿಟ್ಟು ನನ್ನೆಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈಗ ಆಲ್ರೆಡಿ ಆಗಸ್ಟ್ ಮಂತ್ಗೆ ತುಂಬಾ ಜನ ರಿಕ್ವೆಸ್ಟ್ ಆಗ್ತಿದ್ದಾರೆ. ಹಂಗಾಗಿ ನೀವು ಎಷ್ಟು ಬೇಗ ನನ್ನನ್ನ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರೋ ಅಷ್ಟು ಬೇಗ ನಾನು ನಿಮ್ಮನ್ನ ಪ್ರಮೋಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ನಮ್ಮ ಎಲ್ಲ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಮೂಲಕ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಒತ್ತಿ, ನಂತರ ಕಾಣುವಂಥ ಬೆಲ್ ಐಕಾನ್ ಅನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಪ್ರತಿದಿನದ ಅಪ್ಡೇಟನ್ನು ಉಚಿತವಾಗಿ ಪಡೆಯಬಹುದು.